ವೀಕ್ಷಕರೇ, ಚೈತ್ರಯಾನಕ್ಕೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ. ಇವತ್ತು ಅಶ್ವಿನಿ ಕುಮಾರರು ಯಾರು ಎನ್ನುವ ಕಥೆಯನ್ನು ತಮಗೆ ತಿಳಿಸಿಕೊಡ್ತೇವೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ. ನಮ್ಮ ಹಿರಿಯರು ಮಾತಾಡುವಾಗ ಅಶ್ವಿನಿ ಕುಮಾರರು ಎನ್ನುವ ಮಾತನ್ನ ಕೇಳಿರ್ತೀವಿ. ಕೆಲವರು ಅಶ್ವಿನಿ ದೇವತೆಗಳು ಅಂತಾನೂ ಕರೀತಾರೆ. ಹಾಗಾದ್ರೆ ಈ ಅಶ್ವಿನಿ ಕುಮಾರರು ಯಾರು ಅಂತ ಈಗ ತಿಳಿಸ್ತೀನಿ ಕೇಳಿ. ಇವರು ಸೂರ್ಯ ಭಗವಾನ್ ಮತ್ತು ತಾಯಿ ಸಂಜ್ಞಾದೇವಿಯ ಮಕ್ಕಳು. ಇವರು ಹುಟ್ಟಿದ ಸಂದರ್ಭ ಕೂಡ ತುಂಬಾನೇ ವಿಶೇಷವಾಗಿದೆ ನೋಡಿ. ತನ್ನ ಪತ್ನಿ ಸಂಜ್ಞಾದೇವಿಯು ಹೆಣ್ಣು ಕುದುರೆಯ ರೂಪ ತಾಳಿದ್ದನ್ನ ಕಂಡ ಸೂರ್ಯ ತಾನು ಗಂಡು ಕುದುರೆಯ ರೂಪ ತಾಳಿದ ಸಂದರ್ಭದಲ್ಲಿ ಹುಟ್ಟಿದವರೇ ಈ ಅಶ್ವಿನಿ ಕುಮಾರರಂತೆ. ಇವರಿಬ್ಬರು ಅಪ್ರತಿಮ ಸುಂದರರು ಮತ್ತು ಯಾವಾಗಲೂ ಜೊತೆಯಲ್ಲೇ ಇರುವವರು. ಇವರ ವಾಸ ಸ್ವರ್ಗದಲ್ಲಿ ಆದರೂ ಆಗಾಗ ಭೂಮಿಗೆ ಬಂದು ನೇಗಿಲು ಹಿಡಿದು ಹೊಲ ಉಳ್ತಾ ಇದ್ರು. ಇವರದು ಸ್ವರ್ಣಮಯ ರಥ. ಹೊಲ ಉಳುವ ನೇಗಿಲಿಗೆ ಒಂದು ಸಾರಿ ಹಂಸಗಳನ್ನ ಹೂಡಿದ್ರೆ ಇನ್ನೊಮ್ಮೆ ಗರುಡನನ್ನು ಮತ್ತೊಮ್ಮೆ ಕತ್ತೆಗಳನ್ನ ಹೂಡ್ತಾ ಇದ್ರು. ಮೋದು ಎಂಬ ರಾಜ ಎಷ್ಟೇ ಶಕ್ತಿಶಾಲಿಯಾದ್ರೂ ಯುದ್ಧದಲ್ಲಿ ಮಾತ್ರ ಸೋಲ್ತಾ ಇದ್ದ. ಮೋದುವಿನ ಮೇಲೆ ತುಂಬಾ ಪ್ರೀತಿ ಇದ್ದ ಇವರು ಮೋದುವಿಗೆ ಶುಭ್ರವರ್ಣದ 100 ಕುದುರೆಗಳನ್ನ ನೀಡಿದ್ರಿಂದ ಅವುಗಳ ಪ್ರಭಾವದಿಂದ ಮೋದು ಯುದ್ಧದಲ್ಲಿ ಜಯಗಳಿಸ್ತಾನೆ. ಒಂದು ಸಾರಿ ಅಸುರರು ರೇಪರೆಂಬ ಋಷಿಯ ಕೈಕಾಲುಗಳನ್ನ ಮುರಿದು ಒಂದು ಹಾಳು ಬಾವಿಯಲ್ಲಿ ಹಾಕಿದ್ದರು. ಪಾಪ ಋಷಿ ಸುಮಾರು 10 ರಾತ್ರಿಗಳನ್ನ ಆ ಹಾಳು ಬಾವಿಯಲ್ಲೇ ಕಳೆದ್ರು. ಇದು ತಿಳಿದ ಅಶ್ವಿನಿ ಕುಮಾರರು ಆ ಋಷಿಯನ್ನು ಬೆಣ್ಣೆಯಿಂದ ಕೂದಲು ತೆಗೆದಂತೆ ಬಾವಿಯಿಂದ ಮೇಲೆತ್ತಿ ಆರೈಕೆ ಮಾಡಿದ್ರು. ಅಶ್ವಿನಿ ಕುಮಾರರನ್ನ ಪ್ರಾರ್ಥಿಸಿ ವರ ಪಡೆಯುವುದು ಆಗಿನ ಕಾಲದ ಒಂದು ಪದ್ಧತಿಯಾಗಿತ್ತು. ಇವರಿಬ್ಬರು ದೇವತೆಗಳ ವೈದ್ಯರು. ಚವನ ಮಹರ್ಷಿಗೆ ಯೌವನ ಮತ್ತು ಸೌಂದರ್ಯವನ್ನ ದಯಪಾಲಿಸಿದವರು ಇವರೇ ನೋಡಿ. ಅಶ್ವಿನಿ ಕುಮಾರರು ನಾರಾಯಣನನ್ನು ನೋಡಲು ಬಂದಾಗ ಅವನು ಲಕ್ಷ್ಮಿಯೊಡನೆ ಏಕಾಂತದಲ್ಲಿದ್ದನು. ಆಗ ದ್ವಾರಪಾಲಕರಾಗಿದ್ದ ಜಯ ವಿಜಯರು ಅಶ್ವಿನಿ ಕುಮಾರರನ್ನ ಒಳಗೆ ಬಿಡುವುದಿಲ್ಲ. ಆಗ ಅಶ್ವಿನಿ ಕುಮಾರರು, ನಾವು ಬಂದಿರುವುದನ್ನ ನೀವುಗಳು ಇಲ್ಲಿಂದಲೇ 3 ಸಾರಿ ಹೇಳಿ ಎಂದರು. ಆದರೂ ಅವರಿಬ್ಬರು ಮೌನವಾಗಿರಲು ಸಿಟ್ಟಿನಿಂದ ನೀವು 3 ಸಾರಿ ಭೂಮಿಯಲ್ಲಿ ಜನಿಸಿರಿ ಎಂದು ಶಾಪ ಕೊಡ್ತಾರೆ. ಅದರಿಂದಲೇ ಜಯ ವಿಜಯರು ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ ಮತ್ತು ಶಿಶುಪಾಲ ದಂತವಕ್ತರಾಗಿ ಜನಿಸ್ತಾರೆ. ಆದರೆ ಜಯ ವಿಜಯರು ಅಶ್ವಿನಿ ಕುಮಾರರಿಗೆ ನೀವು ಸಹ 1 ಸಾರಿ ಭೂಮಿಯಲ್ಲಿ ಜನಿಸಿರಿ ಎಂದು ಶಾಪ ಕೊಟ್ಟಿದ್ದರಿಂದ ಅವರಿಬ್ಬರು ಮಾದರಿಯಲ್ಲಿ ನಕುಲ ಸಹದೇವರಾಗಿ ಹುಟ್ಟಿ ಮಹಾಭಾರತದ ಪಂಚಪಾಂಡವರಲ್ಲಿ ಸೇರಿದ್ರು. ಈ ಕತೆ ನಿಮಗೆ ಮೊದಲನೇ ಬಾರಿ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಅಶ್ವಿನಿ ದೇವತೆಗಳ ಬಗ್ಗೆ ನಿಮಗೆ ಇನ್ನಷ್ಟು ತಿಳಿದಿದ್ದರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.